ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಜರಿ ಥ್ರೆಡನ್ನು ತೊಗೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆ ಮೇಲೆ ಹಾಕೋದಿದ್ರೆ 3 ಲೈನ್ ಹಾಕ್ಕೊಳ್ಳಿ. ಇವಾಗ ಶುಗರ್ ಬೀಡ್ಸ್ ಇದನ್ನು ಸಹ 1 ಲೈನ್ ಹಾಕ್ಕೊಳ್ತೀನಿ. ನೀವು ಈ ಥರ ಸೂಜಿ ದಾರ ಉಪಯೋಗಿಸಿ ಕೂಡ ಹಾಕೋಬೋದು. ಸಿಂಪಲ್ ಇದೆ, ನೋಡಲಿಕ್ಕೂ ಚೆನ್ನಾಗಿದೆ, ಬೇಗನೆ ಹಾಕೋಬೋದು ಇದನ್ನು. ಇಲ್ಲಿ ಎರಡೆರಡೇ ಮಣಿ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಎರಡೆರಡೇ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಫುಲ್ 1 ಲೈನ್ ಹಾಕಾಯ್ತು. ಇವಾಗ ಫ್ಯಾಬ್ರಿಕ್ ಗಮ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಟೋನ್ ಚೈನ್ ತೊಗೊಂಡಿದ್ದೀನಿ ನೋಡಿ. ಅದೆಷ್ಟು ನಮಗೆ ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಈ ಥರ ಗಮ್ ಮೇಲೆ ಹಾಕೋಬೇಕು. ಇದು ಒಣಗ್ಲಿಕ್ಕೆ ಬಿಡಬೇಕು. ಒಣಗಿದಾದಮೇಲೆ ಜಿಗ್ ಜಾಗ್ ಟೈಪಲ್ಲಿ ಕಾಟನ್ ಥ್ರೆಡ್ ತಗೊಂಡು ಈ ಥರ ಲಾಕ್ ಮಾಡ್ಕೊತ ಹೋಗಬೇಕು. ಎರಡೆರಡೇ ಸ್ಟೋನ್ ಬಿಟ್ಟು ಎರಡೆರಡು ಸ್ಟೋನ್ ಬಿಟ್ಟು ಜಿಗ್ ಜಾಗ್ ಟೈಪಲ್ಲಿ ಲಾಕ್ ಮಾಡ್ಕೊತ ಹೋಗಬೇಕು. ಅದು ಫುಲ್ ಒಣಗಿದ ಮೇಲೆ ಈ ಥರ ಮಾಡ್ಕೋಬೇಕು. ಇಲ್ಲಿ ನಾನು ಕಾಟನ್ ಥ್ರೆಡ್ಡಿಂದ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಹಾಕ್ಕೊಂಡಾಗಿದೆ. ಇವಾಗ ಅಂದರೆ ಗ್ರಿಪ್ಪಾಗಿ ಟೈಟಾಗಿ ನಿಲ್ಲುತ್ತೆ ಅಂತೇಳಿ. ಇವಾಗ ಮತ್ತೆ ಶುಗರ್ ಬೀಡ್ಸನ್ನು ತಗೊಂಡು ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕ್ಕೊಳ್ತೀನಿ. ಎರಡೆರಡೇ ಬೀಡ್ಸನ್ನು ಹಾಕ್ಕೊಂಡು ಹೋಗಬೇಕು. ನೋಡಿ ಇವಾಗ ಫುಲ್ ಹಾಕ್ಕೊಳ್ತೀನಿ. ಇವಾಗ ಫುಲ್ ಹಾಕಾಗಿದೆ. ಆ ಸೈಡ್ ಈ ಸೈಡು ಶುಗರ್ ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಮಧ್ಯ ಸ್ಟೋನ್ ಚೈನನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಎಲ್ಲೆಲ್ಲಿ ಅರ್ಧ ಇಂಚಿಗೆ, 3/4 ಇಂಚಿಗೆ, ಎಲ್ಲೆಲ್ಲಿ ಬೇಕೋ 1/4 ಇಂಚಿಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಈ ಥರ ಗಮ್ ಹಾಕ್ಕೋಬೇಕು. ನಿಮಗೆ ಯಾವುದು ಸ್ಟೋನ್ ಇಷ್ಟನೋ ಅದನ್ನು ತೊಗೋಬೇಕು. ಯಾವ ಥರ ಶೇಪ್ ಇರೋದಾಗಲಿ. ಇದು ತಿಲಕ ಶೇಪ್ ಇದೆ. ಯಾವುದು ಬೇಕೋ ನಿಮ್ಮ ಬಟ್ಟೆಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದು ನೋಡಿ ಈ ಥರ ಹಾಕ್ಕೋಬೇಕು. ನಾನಿಲ್ಲಿ ಗೋಲ್ಡ್ ಕಲರಿಂದ ಹಾಕ್ತಾಯಿದ್ದೀನಿ. ಪರ್ಲ್ ಹಾಕ್ತಾಯಿದ್ದೀನಿ. ಆ ಥರನಾದರೂ ಹಾಕ್ಕೋಬೋದು, ಇದಾದರೂ ಹಾಕ್ಕೋಬೋದು. ಇದು ಮೊಟ್ಟೆ ಶೇಪ್ ಇದೆ, ಪರ್ಲ್ ಥರ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಣಗಿದ ಮೇಲೆ ನೀವು ಮತ್ತೆ ಶುಗರ್ ಬೀಡಿಂದ ಅದನ್ನು ರೌಂಡಾಗಿ ಹಾಕ್ಕೋಬೇಕು. ಯಾವ ಶೇಪ್ ಇದೆಯೋ ಆ ಶೇಪಿಗೆ ಹಾಕ್ಕೋಬೇಕು. ಇಲ್ಲಿ ಸಹ ಎರಡೆರಡೇ ಬೀಡ್ಸನ್ನು ಉಪಯೋಗಿಸಿ ಹಾಕ್ಕೊಳ್ತಾ ಹೋಗಬೇಕು. ತುಂಬ ಬೀಡ್ಸ್ ಹಾಕಿದರೆ ಟೈಟಾಗಿ ನಿಲ್ಲಲ್ಲ. ಅದಕ್ಕೋಸ್ಕರನೇ ಎರಡೆರಡೇ ಟೈಟಾಗಿ
ಟೈಟ್ ಇರಬೇಕಂದ್ರೆ ಟೈಟಾಗಿ ಹಾಕ್ಕೊಳ್ತಾ ಹೋಗಬೇಕು, ಲೂಸ್ ಇರಬಾರ್ದು. ನಾನಿಲ್ಲಿ ಪರ್ಲ್ ಉಪಯೋಗಿಸಿದ್ದೀನಿ, ನೀವು ಬೇಕಾದರೆ ಸ್ಟೋನ್ ಉಪಯೋಗಿಸ್ಕೊಂಡು ಕೂಡ ಹಾಕೋಬೋದು. ವೈಟ್ ಇದೆ ಇದು ಪರ್ಲು. ನೋಡಿ, ಸುತ್ತ ಈ ಥರ ಕವರ್ ಮಾಡ್ಕೋಬೇಕು ಎಲ್ಲವನ್ನು. ಸಿಂಪಲ್ ಆಗಿರುತ್ತೆ, ಬೇಗನೆ ಹಾಕೋಬೋದು, ನೋಡ್ಲಿಕ್ಕೆ ಚೆನ್ನಾಗೂ ಇರುತ್ತೆ. ನೋಡಿ, ಈ ಥರ ರೌಂಡಾಗಿ ಅದ್ರ ಸುತ್ತ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಹಾಕಿದ ಮೇಲೆ ಅದಕ್ಕೆ ಫುಲ್ಲು ಈ ಥರ ಗೋಲ್ಡ್ ಜರಿ ಥ್ರೆಡ್ ತೊಗೊಂಡು ಮತ್ತು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ಇದು ಹಾಕೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಮಣಿ ಆಚೆ ಈಚೆ ಹೋಗ್ದೇ ಟೈಟಾಗಿ ನಿಲ್ಲುತ್ತೆ. ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೋಡಿ, ಇದೇ ಥರ ಫುಲ್ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ. ಮತ್ತು ಬೀಡ್ಸಿಗೆಲ್ಲ ಗ್ರಿಪ್ಪು ಸಹ ಇರುತ್ತೆ, ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ, ಸೇಫು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫುಲ್ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.